ಎಲ್ಲರಿಗೂ ನಮಸ್ಕಾರ. ನಡ್ಕೊಂಡು ಬರ್ತಾ ಇದ್ದೆ ನಮ್ಮ ಗದ್ದೆಗೆ. ನಮ್ಮ ಗದ್ದೆ ಪಕ್ಕದವರು ಗರಿಗಳನ್ನ ಕಟ್ಸ್ತಾ ಇದ್ರು ಅಡಿಕೆ ಗಿಡಗಳಿಗೆ. ಇವರು ಏಣಿ ಇಲ್ದಂಗೆ 15 ಅಡಿ ತನಕನೂ ಕಟ್ತಾ ಇದ್ರು. ನನಗೆ ಇದೇನಿದು ಅಂತಲ್ಲ ಅಂತ ಆಶ್ಚರ್ಯ ಆಯ್ತು, ಈ ತರ ಕಟ್ತಾ ಇದಾರೆ ಅಂತ. ಆದ್ರೂ ಏನಾರು ಆಗ್ಲಿ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಹಾಕಿದೆ. ಇವ್ರು ಇವಾಗ ಫಸ್ಟ್ ಏನ್ ಮಾಡ್ತಿದ್ದಾರೆ, ಮೇಲ್ಗಡೆ ದಾರ ಕಟ್ತಿದಾರಲ್ಲ ಅದನ್ನ ಸ್ವಲ್ಪ ಲೂಸಾಗಿ ಕಟ್ಕೊಂತಾರೆ. ಲೂಸಾಗಿ ಕಟ್ಕೊಂಡು ಎರಡನೇದು ಕೆಳಗಡೆ ಕಟ್ಟಿದ್ದನ್ನ ಸ್ವಲ್ಪ ಟೈಟಾಗಿ ಕಟ್ತಾರೆ. ಈ ತರ ಕಟ್ಕೊಂಡು ಗರಿ ಏರ್ಸ್ತಾ ಇದಾರೆ. ಒಂದ್ಸಲ ನೀವು ನೋಡ್ರಿ ಹೆಂಗ್ ಏರ್ಸ್ತಿದಾರೆ ಅಂತ. ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ದೇನೆ ಇರ್ಬೋದು. ಸಾಮಾನ್ಯವಾಗಿ ಎಲ್ಲಾ ತೋಟಗಳಲ್ಲೂ ಲಾಸ್ಟ್ ಏನ್ ಬಿಸಿಲು ಬೀಳೋ ಅಡಿಕೆ ಮರಗಳು ಇರ್ತವೆ, ಅವೆಲ್ಲ ಕಾಂಡ ಬಿರುಗ್ ಬಿಟ್ಟಿರ್ತವೆ, ಕೆಲವು ಬಿಸಿಲಿಗೆ ಹೊಡೆತ ತಿಂದಿರ್ತವೆ, ಕೆಲವು ಕಡೆ ಅಡಿಕೆನೆ ಸತ್ತೋಗಿರ್ತವೆ. ಆದ್ರೆ ಇವ್ರು ಕಟ್ತಾ ಇರೋದಿದೆಯಲ್ಲ, 1.5 2 ವರ್ಷ ಆರಾಮಾಗಿ ಯಾವುದೇ ರೀತಿ ಬಿಸಿಲಿನ ತೊಂದರೆ ಇಲ್ದಂಗೆ ಗಿಡಗಳು ಚೆನ್ನಾಗಿರ್ತವೆ. ಈ ತರ ಕಟ್ತಾ ಇರೋ ನೋಡ್ರಿ. ಇವಾಗ ಎರಡನೇದ್ ಕಟ್ಟೂರು ಅನ್ಸುತ್ತೆ. ಎರಡನೇದ್ ಕಟ್ಟಿ ಇವಾಗ ಮೇಲೆ ಏರಿಸ್ತಾರೆ. ಎಷ್ಟು ಚೆನ್ನಾಗಿ ಏರಿಸ್ತಾರೆ ನೋಡಿ, ಬಹಳ ಸುಲಭವಾಗಿ. ಮತ್ತೆ ಏಣಿ ಇಲ್ದಂಗೆ, ಮತ್ತೆ ಏಣಿ ಹಾಕಿದಾಗ ಪದೇ ಪದೇ ಏಣಿ ತೆಗ್ಯೋದು ಕಟ್ಟೋದು ಈ ತರ ಎಲ್ಲ ಆಗ್ತಾ ಇರತ್ತೆ. ಇವಾಗ ಏರ್ಸ್ಕೊಂತ ಇದ್ರು, ಮತ್ತೆ ಒಳಗೆಲ್ಲ ನೀಟಾಗಿ ಸೇರಿಸ್ಕೊಂಡು ಮತ್ತೆ ಕರೆಕ್ಟಾಗಿ ದಾರ ಕಟ್ಕೊಂತಾರೆ. ಈಗ ದಾರ ಕಟ್ಕೊಂಡು ಮತ್ತೆ ಏರಿಸ್ತಾರೆ. ಇದೇ ತರನೇ ಕೆಳಗಿಂದಾನೆ ಈಸಿಯಾಗಿ ಏರಿಸಿ ಹೆಚ್ಚು ಕಮ್ಮಿ ಇದು 17 ಅಡಿ ತನಕ ಕಟ್ಟಿದ್ದಾರೆ. ನಾನು ಲಾಸ್ಟ್ ಅಲ್ಲಿ ಒಂದು ಕರಿ ಪೈಪ್ ಏನ್ ಗೌರ್ಮೆಂಟ್ ಇಂದ ಕೊಡ್ತಾರೆ ಅದನ್ನ ಕಟ್ಟಿ ಒಂದು ಅವರೇಜ್ ಆಗಿ ನೋಡಿದಾಗ ಒಂದು 17 ಅಡಿ ತನಕನೂ ಕಟ್ಟಿದ್ದಾರೆ. ಅದನ್ನ ಒಳ್ಳೆ ಚೆನ್ನಾಗಿ ಕಟ್ತಾ ಇದಾರೆ ನೋಡ್ರಿ. ಗೊತ್ತಿಲ್ಲದೆ ಇರೋರು ಇದನ್ನ ಈ ತರ ನೋಡ್ಕೊಂಡು ಕಟ್ಬೋದು. ಇದೇನ್ ಬಹಳ ದೊಡ್ಡ ಸೈನ್ಸ್ ಅಲ್ಲ, ಆದ್ರೆ ಗೊತ್ತಿಲ್ಲದೆ ಇರೋರಿಗೆ ಒಂದು ಮಾಹಿತಿ ಇರಲಿ ಅಂತ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಇರಿಸ್ತಾ ಇದಾರೆ. ಇವಾಗ ಹಿಂಗಾರ ಹತ್ತತ್ರ ಹೋಯ್ತು, ಅದು ಕಟ್ಟಿರೋದು ಹಿಂಗಾರ ಹತ್ತತ್ರ ಹೋಯ್ತು. ಇವಾಗ ಇನ್ನೇನು ಕೆಳಗಡೆ ಏನು ಆರಾಮಾಗಿ ಕಟ್ಕೊಂತಾರೆ ನೋಡ್ರಿ. ಕಟ್ಟಿರೋದನ್ನ ತೋರಿಸ್ತಾ ಇದ್ದೀನಿ. ಕೆಳಗಡೆ ಒಂದು ಅಡಿಕೆ ಪಟ್ಟಿ ಇಟ್ಟು ನೀಟಾಗಿ ಕಟ್ತಾರೆ. ಪೂರ್ತಿ ನೋಡಿ ಒಂದ್ಸಲ ಅಡಿಕೆ ಮರ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಕಾಣಿಸ್ತಾ. ಪಕ್ಕದ ಗಿಡಗಳು ಹಂಗೆ ಕಟ್ಟಿದ್ದಾರೆ. ಒಂದ್ಸಲ ನಾನು ಎಷ್ಟಡಿ ಇರ್ಬೋದು ಅಂತ ಪೈಪ್ ಇಟ್ಟು ನೋಡಿದೆ. ಪೈಪ್ ಇಟ್ಟು ನೋಡಿದಾಗ ಒಂದು ಹತ್ತತ್ರ ಒಂದು 17 ಅಡಿ ತನಕ ಇದೆ ಇದು. ನೋಡ್ರಿ ಈ ಪೈಪು 17 ಅಡಿ ತನಕ ಇದೆ. ಎಲ್ಲರಿಗೂ ನಮಸ್ಕಾರ. ನೀವು ಟ್ರೈ ಮಾಡ್ರಿ ನಿಮ್ಮ ಅಡಿಕೆ ಮರ ಇದ್ರೆ.